ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನನ್ನ ವಿಡಿಯೋಸ್. ನಾನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ, ನೋಡ್ಕೊಬೇಡ. ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ಮಧ್ಯರಾತ್ರಿ ಇಂದು ರಾತ್ರಿ ಯಾರಿಗಾಗಿ ತೆರೆದಿದೆ ಎಂದು ತಿಳಿದುಕೊಳ್ಳುವ ಸಮಯ. ಯಾರಿರ್ಬೋದು? ಟಾಸ್ ಬಿಟ್ಟು ಬೇರೆ ಎಲ್ಲಾದ್ರೂ ಕಾಣಿಸ್ಕೊಳ್ತಾರ ಅಂತ ನೋಡಿದ್ರೆ ತುಂಬಾ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅವ್ರ ಮನೆಯವ್ರು ಬಂದು ಹೇಳೋದ್ಮೇಲೆ ಬದಲಾವಣೆ ನೋಡ್ಬೋದು ಅನ್ನೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇಲ್ಲ, ಅದು ಉಲ್ಟಂ ಪಲ್ಟ ಆಯ್ತಾ ಹೋಯ್ತು. ಅವ್ರು ನಡ್ಕೊಳ್ಳೋ ನಡವಳಿಕೆಗಳು ಮನೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಈ ರಾತ್ರಿ ಈ ಮನೆಯಲ್ಲಿ ನಿಮ್ಮ ಕಡೆಯ ರಾತ್ರಿ ಆಗಿರಬಹುದು. ರಾತ್ರಿ 9:30 ಏನಿಸುತ್ತೆ ಗೈಸ್, ಯಾರು ಹೋಗ್ಬೋದು ಅಂತ ಅನಿಸುತ್ತೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಆರಾಮಾಗಿ ಮಲಗಿದ್ದಾರೆ, ಲೈಟ್ ಆಫ್ ಆಗಿದೆ. ಆ್ಯಂಡ್ ಇಲ್ಲಿ ನಂಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ, ಮಂಜಣ್ಣ, ಮೋಕ್ಷಿತಾ ಮತ್ತು ಗೌತಮಿ 3 ಜನ ಕೂಡ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಸ್ವಲ್ಪ ಡೌಟ್ ಇದೆ, ನಮ್ಮಲ್ಲಿ ಯಾರೋ ಒಬ್ಬರು ಹೋಗ್ಬೋದು ಅನ್ನೋದು, ಮಂಜಣ್ಣಂಗೆ ಇಲ್ಲ ಗೌತಮಿಗೆ. ಸೊ ಹಾಗಾಗಿನೇ ಸ್ವಲ್ಪ ಜಾಸ್ತಿ ಎಮೋಷನ್ ಕೂಡ ಆಗಿದ್ರು ಮತ್ತು ಸ್ವಲ್ಪ ಟೆನ್ಷನ್ ಕೂಡ ಇದ್ದರು. ಅದು ಕ್ಲಿಯರಾಗಿ ಗೊತ್ತಾಗ್ತಾಯಿತ್ತು. ಆ್ಯಂಡ್ ಇಲ್ಲಿ ಭವ್ಯವರು ಕೂಡ ತುಂಬ ಶಾಕ್ ಆಗ್ತಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಸಿಗಡ ಎದುರ್ಕೊಂಡಿದ್ದಾರೆ ಗೌತಮಿ. ಆ್ಯಂಡ್ ಡೋರ್ ಕೂಡ ಓಪನ್ ಆಗಿದೆ. ಎಲ್ಲರೂ ಕೂಡ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದಾರೆ, ರಜತ್ತು, ಗೌತಮಿ ಮತ್ತು ಮಂಜಣ್ಣ, ಭವ್ಯ ಎಲ್ಲರೂ ಕೂಡ. ಆ್ಯಂಡ್ ಎಲ್ಲರೂ ಕೂಡ ಬಂದು ಆಚೆ ನಿಂತಿದ್ದಾರೆ. ಆದರೂ ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಒಂಥರ ಕಷ್ಟಗಳು, ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರುತ್ತೆ ಅಂತಲೇ ಹೇಳ್ಬೋದು. ಯಪ್ಪ, ಭಯಂಕರ ಕಷ್ಟ ಇದು. ಆ್ಯಂಡ್ ಇಲ್ಲಿ ತಿರ್ಗಾ ಯಾರನ್ನ ಕಳ್ಸೋಕ್ಕೆ ಇಷ್ಟಪಡ್ತೀರ ಅಂದ್ಬಿಟ್ಟು ಕೇಳಿದ್ದಾರೆ. ಅದಕ್ಕೆ ಫೋಟೋಗಳು ಕೂಡ ಕೊಟ್ಟಿದ್ದಾರೆ, ಅದನ್ನು ನೀರಿಗೆ ತಳ್ಳಬೇಕು, ನೀರಿಗೆ ಹಾಕಬೇಕು. ಆ್ಯಂಡ್ ಇಲ್ಲಿ ಮೋಕ್ಷಿತ್ ಅವರು ಹೆಸರು ತೊಗೊಂಡಿರೋಂಥದ್ದು ಗೌತಮಿ ಅವ್ರದ್ದು. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತ್ರಿವಿಕ್ರಮ್ ಅವರು ಮಂಜಣ್ಣನ ಫೋಟೋನ ತೊಗೊಂಡಿದ್ದಾರೆ. ಇದಾದಮೇಲೆ ಗೌತಮಿ ಅವರು ತ್ರಿವಿಕ್ರಮ್ ಅವ್ರ ಹೆಸರು ತೊಗೊಂಡಿದ್ದಾರೆ. ಆ್ಯಂಡ್ ಭವ್ಯಗೌಡ ಇವ್ರ ಹೆಸರು ತೊಗೊಂಡಿರೋದು ಮಂಜಣ್ಣನ ಹೆಸರು. ಆ್ಯಂಡ್ ನೀವು ಈ ಸ್ಕ್ರೀನ್ ಅಬ್ಸರ್ವ್ ಮಾಡ್ಬೋದು, ಮಂಜಣ್ಣ ಕಣ್ಣು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕಣ್ಣಿಗೆ ತುಂಬಿಕೊಂಡಿದೆ. ಸ್ವಲ್ಪ ಯಾಕೋ ಎಮೋಷನಲಿ ತುಂಬ ಡೌನ್ ಆಗಿದೆ ಅಂತ ಅನಿಸುತ್ತೆ, ನೋಡುವ. ಆ್ಯಂಡ್ ಮಂಜಣ್ಣ ಭವ್ಯಗೌಡ ಹೆಸರು ತೊಗೊಂಡಿದ್ದಾರೆ. ಆ್ಯಂಡ್ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಭವ್ಯಗೌಡ ಕಣ್ಣೀರು ಹಾಕ್ತಾಯಿರ್ತಾರೆ. ಎಲ್ಲರಿಗೂ ಕೂಡ ತುಂಬ ಭಯ ಶುರು ಆಗಿದೆ, ಏನು ಬೇಕಾದ್ರೂ ಆಗ್ಬೋದು ಅನ್ನೋದು ಗೊತ್ತಿದೆ ಅಲ್ಲ. ಹಾಗಾಗಿ ಆ್ಯಂಡ್ ಇವಾಗ ನಮ್ಗೆ ಆಲ್ಮೋಸ್ಟ್ ತುಂಬ ಅಪ್ಡೇಟ್ಗಳು ಗೊತ್ತಿರೋದ್ರಿಂದ ನಮ್ಗೆ ಅಷ್ಟೊಂದು ಟೆನ್ಷನ್ ಆಗೋಲ್ಲ. ಇಲ್ಲಾಂದರೆ ಎಷ್ಟು ಭಯ ಆಗ್ತಿತ್ತು ಅಂದರೆ ಯಪ್ಪ. ಆ್ಯಂಡ್ ಎಲ್ಲ ನಿಂತಿದ್ದಾರೆ ಇಲ್ಲಿ. ಇವಾಗ ನೀವು ಈ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮಂಜಣ್ಣ ನಿಂತಿದ್ದಾರೆ. ಇದಾದಮೇಲೆ ಇಲ್ಲಿ ನಮ್ಮ ರಜತ್ ನಿಂತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಭವ್ಯಗೌಡ ಮತ್ತು ಇವರು ಗೌತಮಿ ಇರುವಂಥದ್ದು. ಇದಾದಮೇಲೆ ತ್ರಿವಿಕ್ರಮ್ ಇದ್ದಾರೆ ಇಲ್ಲಿ. ಸೊ ಇಷ್ಟೇ, ಇಲ್ಲಿ ನಮ್ಮ ಮೋಕ್ಷಿತವ್ರು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೂ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಕೆಲವೊಂದು ಮಾತುಗಳಿದೆ, ಅದು ಮಾತಾಡೋಣ. ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಓಕೆನಾ, ಯಾರು ಎಲಿಮಿನೇಟ್ ಆಗಿದ್ರೆ ಕತೆ ಅಂತ. ಫುಲ್ ಶಾಕ್. ಇಂದು ರಾತ್ರಿ ಯಾರಿಗಾಗಿ ತೆರೆದಿದೆ ಎಂದು ತಿಳಿದುಕೊಳ್ಳುವ ಸಮಯ. ಗೌತಮಿ ತ್ರಿವಿಕ್ರಮ್ ಟಾಸ್ ಬಿಟ್ಟು ಬೇರೆ ಎಲ್ಲಾದ್ರೂ ಕಾಣಿಸ್ಕೊಳ್ತಾರ ಅಂತ ನೋಡಿದ್ರೆ ತುಂಬಾ ಅವರು. ಗೈಸ್, ನಿಮ್ಗೆ ಏನಿಸುತ್ತೆ? ತ್ರಿವಿಕ್ರಮ್ ಬರೀ ಟಾಸ್ಕ್ಗಳು ಮಾತ್ರ ಇದ್ದಾರೆ ಅಂತ ಅನಿಸುತ್ತಾ? ಆ್ಯಕ್ಚುಲಿ ಮೊದಲು ಹಾಗಿದ್ದರು, ಬಟ್ ಇವಾಗ ರೀಸೆಂಟ್ ಟೈಮಲ್ಲಿ ಒಂದು ಲೈನಲ್ಲಿ ತುಂಬ ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಮಾಡೋಂಥದ್ದಾಗ್ಬೋದು, ಎಲ್ಲರ ಜೊತೆ ಬೆರೆಯುವಂಥದ್ದಾಗ್ಬೋದು ಎಲ್ಲ ಮಾಡ್ತಾರಲ್ವ. ಅಂದರೆ ಇವಾಗ ಈ ಒಂದು ಟಾಸ್ಕ್ ಬಿಟ್ಟು ಬೇರೆ ಅಂತ ಬಂದಾಗ ಇಷ್ಟೇ, ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಇಷ್ಟು ಮಾಡ್ಬೋದು ಅಷ್ಟೇ. ಆ್ಯಂಡ್ ಬೇರೆಯವರು ಕೂಡ ತುಂಬ ಎಲ್ಲಾದರೂ ಕೂಡ ಎಂಟರ್ಟೈನ್ಮೆಂಟ್ ಮಾಡೋವಾಗ ನನಗಂತೂ ಕಾಣಿಸಿಲ್ಲ. ನಿಮ್ಗೇನಾಗ ಕಾಣಿಸುತ್ತಾ ಹೇಳಿ? ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ನನ್ನ ಪ್ರಕಾರ ಸ್ವಲ್ಪ ಚೇಂಜ್ ಆಗಿದೆ. ಈ ಕಳಪೆ ಹೋಗ್ಬಿಟ್ಟು ಬಂದ ಮೇಲೆ ತ್ರಿವಿಕ್ರಮ ಸ್ವಲ್ಪ ಬೆಟರ್ ಆದರು ಅಂತ ಅನಿಸ್ತು ನನಗೆ. ಸ್ವಲ್ಪ ಒಂದು ಲೈನಲ್ಲಿ ತಮಾಷೆಗಳು ಮಾಡೋಂಥದ್ದು, ಸ್ವಲ್ಪ ಟಕ್ಕರ್ಗಳು ಕೊಡೋಂಥದ್ದು, ಎಂಟರ್ಟೈನ್ಮೆಂಟ್ ಮಾಡೋಂಥದ್ದು, ರೇಗಿಸುವಂಥದ್ದು, ಮತ್ತು ಎಲ್ಲರ ಜೊತೆ ಇನ್ವಾಲ್ವ್ಮೆಂಟ್ಗಳು ಎಲ್ಲ ಚೇಂಜ್ ಆಗಿದೆ ಅನಿಸುತ್ತೆ. ಮನೆಯವ್ರು ಬಂದು ಹೇಳೋದ್ಮೇಲೆ ಬದಲಾವಣೆ ನೋಡ್ಬೋದು ಅನ್ನೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇಲ್ಲ, ಅದು ಸೊ ಇಲ್ಲಿ ಭವ್ಯರ ಹೆಸರು ಹೇಳ್ತಾರೆ, ಭವ್ಯವರು ತಗೊಂಡಿರೋ ಹೆಸರು ಮಂಜಣ್ಣಂದು. ಸೊ ಈಗ ಬಂದಾದಮೇಲೆ ಒಂದಿಷ್ಟು ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆ ಎಕ್ಸ್ಪೆಕ್ಟೇಷನ್ ತುಂಬ ಜನದಲ್ಲಿತ್ತು, ತಪ್ಪು ಅಂತಲೂ ಅಲ್ಲ. ಆದರೆ ಮಂಜಣ್ಣ ಅವರ ಫ್ರೆಂಡ್ಶಿಪ್ನ ಬಿಟ್ಕೊಡ್ಬೇಕು ಆಟಕ್ಕೋಸ್ಕರ ಅಂತಲೂ ಅಲ್ಲ ಅಂತ ಅನಿಸುತ್ತೆ. ಆಮೇಲೆ ಏನಂದರೆ ತುಂಬ ಇಂಪ್ರೂವ್ಮೆಂಟ್ ಬೇಕಾಗಿದ್ದಂಥದ್ದು ಗೇಮಲ್ಲಿ. ಆ ಗೇಮಲ್ಲಿ ನಮ್ಗೆ ನೋಡೋಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು. ನೀವು ಹೋದ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಪ್ರೋಮೋದಲ್ಲಿ ಕೂಡ ಮಂಜಣ್ಣ ಇದ್ದರು. ಆ್ಯಂಡ್ ಆ ಟೀಮಲ್ಲಿ ಕೂಡ ತುಂಬ ಚೆನ್ನಾಗಿ ಆಟಾಡಿದ್ದು ಅವರೇನೆ. ಸೊ ಹಾಗಾಗಿ ಬದಲಾವಣೆ ಇತ್ತು. ಬಟ್ ಏನಂದರೆ ಆ ಗೌತಮಿಯವರು ಒಂದು ವಿಷಯ ಏನಿದೆ, ಅದೇ ತುಂಬ ಹೈಲೈಟ್ ಮಾಡೋಕ್ಕೆ ಎಲ್ಲರೂ ಇಷ್ಟಪಟ್ಟರು ಅಂತ ಅನಿಸುತ್ತೆ. ಅದೊಂದು ಬೇಜಾರು ಪಡುವಂಥ ವಿಷಯನೇ. ಉಲ್ಟಂ ಪಲ್ಟ ಆಯ್ತಾ ಹೋಯ್ತು. ಅವ್ರು ನಡ್ಕೊಳ್ಳೋ ನಡವಳಿಕೆಗಳು ಮನೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಮಂಜಣ್ಣ ನನಗೆ ಗೊತ್ತು, ಪಕ್ಕ ಇವರು ಯಾರು ಕೊಡ್ತಾ ಅವ್ರಿಗೆ ಕೊಡೋದು ಸಾಧ್ಯತೆ ಇರುತ್ತೆ ಅಂತ, ಹಂಗೆ ಕೊಟ್ಟಿರ್ಬೋದು ಅನಿಸುತ್ತೆ. ಆ್ಯಂಡ್ ಇವಾಗ ನಡವಳಿಕೆ ಅಂತ ಬಂದಾಗ ಭವ್ಯರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಬೇರೆ ವಾರಗಳಲ್ಲಿ. ಓಕೆನಾ, ಬೇರೆ ಜೊತೆ ಜಾಸ್ತಿ ಬೆರೀತಾ ಇರಲಿಲ್ಲ, ಒಬ್ಬರ ಜೊತೆ ಮಾತ್ರ ಸ್ಟಿಕ್ ಅನ್ನೋದಂಗೆ ಇರ್ತಾಯಿತ್ತು. ಬಟ್ ಇವಾಗ ಈ ವಾರ ಅಂತ ಬಂದಾಗ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಮೋಕ್ಷಿತರ ಜೊತೆ ಕೂಡ ತುಂಬ ಚೆನ್ನಾಗಿದ್ದರು, ಬೇರೆಯವ್ರ ಜೊತೆ ಕೂಡ ಎಲ್ಲ ಚೆನ್ನಾಗಿ ನಗ್ತಾ ಮಾತಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಕ್ರೂಷಿಯಲ್ ವಾರ. ಈ ಮನೆಯಲ್ಲಿ ನಿಮ್ಮ ಕಡೆಯ ರಾತ್ರಿ
ಆಗಿರಬಹುದು. ರಾತ್ರಿ 9:30ಕ್ಕೆ ಅಲ್ಲಿ ನಮ್ಮ ಗೌತಮಿ ಅವ್ರ ರಿಯಾಕ್ಷನ್ಗಳು, ಭವ್ಯ ರಿಯಾಕ್ಷನ್ನು ಮತ್ತು ಮೋಕ್ಷಿ ರಿಯಾಕ್ಷನ್ಗಳನ್ನ ನೋಡಿದ್ರೆ ಭಯ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನಮಗೆ ತೋರಿಸ್ತಿರ್ಬೇಕಾದ್ರೆ ಬಾಟಮಲ್ಲಿ ನಿಮ್ಗೆ ಕ್ಲಿಯರಾಗಿ ಭವ್ಯ ಮತ್ತು ಗೌತಮಿ ನಿಂತಿರೋದು ತೋರಿಸ್ತಿದ್ದಾರೆ. ಅಲ್ಲಿ ಮೋಕ್ಷಿತ್ ಅವ್ರು ತೋರಿಸಿಲ್ಲ, ಯಾಕಂದರೆ ಮೋಕ್ಷಿತ್ ಅವ್ರು ಔಟ್ ಆಗಿರೋ ರೀತಿ ಪೋರ್ಟ್ರೇಟ್ ಮಾಡೋದಕ್ಕೆ ಮಾಡಿರ್ಬೋದು ಅನಿಸುತ್ತೆ. ಬಟ್ ಅಲ್ಲಿ ಕ್ಲಿಯರಾಗಿ ಬಾಟಮಿಗೆ ಬಂದಿರೋಂಥದ್ದು ಯಾರಪ್ಪ ಅಂದರೆ ಭವ್ಯಗೌಡ ಮತ್ತು ಇವರು ಗೌತಮಿಯವರು. ಆ್ಯಂಡ್ ಇವರಿಬ್ಬರಲ್ಲಿ ಇವಾಗ ಗೌತಮಿಯವರು ಹೋಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾಯಿದೆ ಗೈಸ್. ಸೊ ಬ್ಯಾಡ್ ಲಕ್. ಬಟ್ ಏನಂದರೆ ಇವಾಗಿರುವಂಥ ಆಟನೇ ಅಷ್ಟು, ಏನೂ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಆ್ಯಂಡ್ ಇವ್ರಿಗಿಂತ ಬೆಟರ್ ಇದ್ದರು, ಬೇರೆಯವ್ರು ಕೂಡ ಬೆಟರ್ ಇದ್ದಾರೆ. ಹಾಗಾಗಿ ಇವಾಗ ಹೋಗುವಂಥ ಸಂದರ್ಭ ಬಂದಿದೆ. ಬಟ್ ಏನಪ್ಪ ಅಂದರೆ ಖುಷಿ ಪಡುವಂಥದ್ದು, ಇಲ್ಲಿ ಗೌತಮಿಯವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಅವ್ರನ್ನ ಫೇಕು ಅದು ಇದು ಅಂತೆಲ್ಲ ಹೇಳ್ತಿದ್ರು. ಅವರು ಇಲ್ಲಿವರೆಗೂ ಅವತ್ತು ಹೇಗಿರೋ ಹಾಗೇ ಇದ್ದಾರೆ, ಅದರಲ್ಲಿ ಯಾವುದೇ ಫೇಕ್ ಅನ್ನೋದು ಇರಲಿಲ್ಲ. ಆ್ಯಂಡ್ ಅವರು ಅದನ್ನು ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ, ಅಲ್ಲಿಗೆ ಗೆದ್ದಂಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಜೊತೆಗೆ ಅವರ ಮುಂದಿನ ಜೀವನಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ಹೊರಡೆ ಬಂದ ಮೇಲೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಿ, ಯಾಕಂದರೆ ಹೊರಡೆ ಇರುವಂಥ ಸಪೋರ್ಟೇ ತುಂಬ ಇಂಪಾರ್ಟೆಂಟ್ ಆಗೋದು. ಹಾಗಾಗಿ ಒಳ್ಳೆಯದಾಗಲಿ ಗೌತಮಿ ಅವರಿಗೆ. ಈಗ ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.